ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು PGCET 2023ದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ನ ಎನೇಬಲ್ ಮಾಡಿದ್ದಾರೆ. ನೀವು ಆಪ್ಷನ್ ಎಂಟ್ರಿನ ಫಾರ್ ಫಸ್ಟ್ ರೌಂಡ್ಗೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡೋಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ವಿಕ್ ಆಗಿ ಆಪ್ಷನ್ ಎಂಟ್ರಿನ ಯಾವ ಥರ ಮಾಡ್ಬೋದು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನೋಡೋಣ. ಇವಾಗ ಈ PGCET 2023 ಆಪ್ಷನ್ ಎಂಟ್ರಿ ಆನ್ಲೈನಲ್ಲೇ ನಡೆಯುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಬಿಫೋರು ನೀವು ಕೆಲವೊಂದು ಡೀಟೇಲ್ಸ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅದು ಯಾವುದಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು, ದೀಸ್ ಡೀಟೇಲ್ಸ್ ರೆಡಿ ಇರಬೇಕಾಗತ್ತೆ. PGCET ನಂಬರು, ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಕೋಡ್, ಈ ಮೂರು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಮೊಬೈಲ್ ನಂಬರ್ ಬೇಕು, ಇಮೇಲ್ ಐ ಡಿ ಬೇಕು, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಆರ್ ಮೊಬೈಲ್ ಫೋನ್ ಯಾವುದಾದ್ರೂ ಒಂದಿದ್ರೆ ಓಕೆ ಫಾರ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಆಮೇಲೆ ಕಾಲೇಜ್ ಲಿಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಹೋಮ್ವರ್ಕ್ ಮಾಡಿ ನೀವು ಲಿಸ್ಟ್ ಆಫ್ ಕಾಲೇಜಸ್ನ ಇನ್ ಆರ್ಡರ್ ಆಫ್ ಯುವರ್ ಪ್ರಿಫರೆನ್ಸ್ ರೆಡಿ ಮಾಡಿ ಇಟ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಸೊ ಕ್ರಿಯೇಟ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಯೂಸಿಂಗ್ ಫಸ್ಟ್ ರೌಂಡ್ ಲಿಂಕ್. ಸೊ ನಾವೇನು ಮಾಡಬೇಕು, ಇವಾಗ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಕ್ರಿಯೇಟ್ ಮಾಡಬೇಕು ಯೂಸಿಂಗ್ ದಟ್ ಫಸ್ಟ್ ರೌಂಡ್ ಲಿಂಕ್ ಏನು ಹಾಕಿದ್ದಾರೆ KE ಪೋರ್ಟಲಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು PGCET 2023 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಸೊ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ PGCET ನಂಬರ್ ಕೊಡಬೇಕಾಗತ್ತೆ. ಆಮೇಲೆ ಕ್ಯಾಪ್ಚಾ ಕೋಡ್, ಇಲ್ಲಿ ಏನು ಕ್ಯಾಪ್ಚಾ ಕೋಡ್ ಹಾಕಿರ್ತಾರೆ ಸೊ ಇದನ್ನ ನೀವು ಟೈಪ್ ಮಾಡಿ ಕೆಳಗಡೆ, ಆಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ CET ನಂಬರ್ ಇರುತ್ತೆ, ಅಂದರೆ PGCET ನಂಬರ್. ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಡಬೇಕಾಗತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಓಕೆ, ಸೊ ಅದೇ ಅಪ್ಲಿಕೇಶನ್ ನಂಬರ್ ಇಲ್ಲಿ ನೀವು ಟೈಪ್ ಮಾಡಬೇಕು. ಆಮೇಲೆ ಸೀಕ್ರೆಟ್ ಕೀ ಕೋಡ್ ಹಾಕಬೇಕು. ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಹೊಸ ಪಾಸ್ವರ್ಡ್ ಇದು. ಓಕೆ, ಅದೇ ಪಾಸ್ವರ್ಡ್ನ ಇಲ್ಲಿ ಹಾಕಿ, ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಆಮೇಲೆ ನಿಮ್ಮದು ಇಮೇಲ್ ಐ ಡಿ ಹಾಕಿ. ಆಮೇಲೆ ಏನಾದರೂ ಪಾಸ್ವರ್ಡ್ನ ಫರ್ಗೆಟ್ ಮಾಡಿದರೆ ಅದನ್ನು ರಿಕವರ್ ಮಾಡೋಕ್ಕೆ ನೀವು ಯಾವುದಾದ್ರೂ ಒಂದು ಸೀಕ್ರೆಟ್ ಹಿಂಟ್ ಕ್ವಶನ್ ಕೊಡಿ, ಅದರದ್ದು ಆನ್ಸರ್ ಇಲ್ಲಿ ಟೈಪ್ ಮಾಡಿ. ಆಮೇಲೆ ಕ್ಲಿಕ್ ಆನ್ ಲಾಗಿನ್ ಅಂತ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಅಂತ ಕೊಟ್ಟ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನೀವು ನೋಡಿ, ನಿಮ್ಮ ಹೆಸರು ಇರುತ್ತೆ, CET ನಂಬರ್ ಇರುತ್ತೆ, ಆಮೇಲೆ ಇಲ್ಲಿ ಒಂದು 3 ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಸೊ ಫಸ್ಟ್ ಪಾರ್ಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಕೊಟ್ಟಿರೋಂಥ ಒಂದು ಪಾರ್ಟು. ಆಮೇಲೆ ಅಲಾಟ್ಮೆಂಟ್, ಇದು ನಿಮಗೆ ಕಾಲೇಜ್ ಅಲಾಟ್ ಆಗುತ್ತಲ್ಲ, ಸೊ ಆ ಕಾಲೇಜ್ ಹೆಸರು ಇಲ್ಲಿ ಬರುತ್ತೆ. ಇದು ಇವಾಗ ಏನು ಬರಲ್ಲ, ಆಮೇಲೆ ಬರುತ್ತೆ. ಆಮೇಲೆ ಇದು ಅಕೌಂಟ್ ಸೆಟ್ಟಿಂಗ್, ನೀವು ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡ್ಕೋಬೇಕಿತ್ತಂದರೆ, ಆಮೇಲೆ ನೀವೇನಾದರೂ ಲಾಗಿನ್ ಹಿಸ್ಟ್ರಿನ ಚೆಕ್ ಮಾಡಬೇಕಿತ್ತಂದರೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ಇಲ್ಲಿ ಇಮೇಲ್ ಐ ಡಿ ಇರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ಅಪಿಯರ್ ಆನ್ ದ ಡ್ಯಾಶ್ಬೋರ್ಡ್. ಸೊ ನೀವೇನು ಮಾಡಬೇಕು, ಈ ಬಾಕ್ಸಲ್ಲಿ ಇದೆ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಇದನ್ನು ಮಾತ್ರ ಇವಾಗ ನೋಡಬೇಕಾಗತ್ತೆ. ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಸೊ ಇದನ್ನು ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಬಿಫೋರ್ ಏನು ಮಾಡಬೇಕು, ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿ ಇಟ್ಕೊಬೇಕು. ಸೊ ನಾನು ಮಾಡ್ತಾ ಇರೋದು ಆಪ್ಷನ್ ಎಂಟ್ರಿ ಫಾರ್ ಮೈ ಸ್ಟೂಡೆಂಟ್. ಸೊ ನಮ್ಮ ಸ್ಟೂಡೆಂಟ್ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಒಂದಿಷ್ಟು ಕಾಲೇಜ್ ಕೊಟ್ಟಿದ್ದಾರೆ ನನಗೆ. ಸೊ ಅದೇ ಕಾಲೇಜಸ್ನ ನಾನು ಇಲ್ಲಿ ಹಾಕಬೇಕಾಗತ್ತೆ. ಇವಾಗ ಇಲ್ಲಿ 5 ಕಾಲೇಜಸ್ ಕೊಟ್ಟಿದ್ದಾರೆ. ಸೊ 5 ಕಾಲೇಜಸ್ ಕೋಡು, ಆಮೇಲೆ 5 ಕಾಲೇಜಸ್ ನೇಮ್. ಸೊ ಇದನ್ನ ಎಲ್ಲಿಂದ ತೊಗೋಬೇಕು, ನೀವು ಸೀಟ್ ಮ್ಯಾಟ್ರಿಕ್ಸಿಂದ ತೊಗೋಬೇಕು. ಓಕೆ, ಸೊ ಕೋಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕೋಡ್ಸ್ ಥ್ರೂ ನೀವು ಸರ್ಚ್ ಮಾಡ್ಬೋದು ಆ ಲಿಸ್ಟಲ್ಲಿ, ಇಲ್ಲ ಕಾಲೇಜ್ ಹೆಸರು ಥ್ರೂ ಯು ಕ್ಯಾನ್ ಸರ್ಚ್. ಬಟ್ ದಿಸ್ ಆರ್ಡರ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಫಸ್ಟ್ KVG ಕಾಲೇಜ್ ಕೊಡಬೇಕು, ಲಾಸ್ಟ್ ಸೆಂಟ್ ಆಗ್ನೆಸ್ಸೇ ಕೊಡಬೇಕು. ಓಕೆ, ದಿಸ್ ಇಸ್ ಹೌ ದ ಕಾಲೇಜ್ ಲಿಸ್ಟ್ ಈಸ್ ರೆಡಿ ನಾವು. ಸೊ ನಿಮ್ಮ ಕಾಲೇಜ್ ಲಿಸ್ಟು ರೆಡಿ ಆದಮೇಲೆ ಮತ್ತೆ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಈ ಬಾಕ್ಸಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು, ಇನ್ನೂ ಸರ್ವರ್ ಬ್ಯುಸಿ ಇದೆ. ಸೊ ಯಾವುದೇ ಕಾಲೇಜ್ ಲಿಸ್ಟು ಅಪಿಯರ್ ಆಗ್ತಾಯಿಲ್ಲ. ಸೊ ಯೂಶ್ವಲಿ ಏನಾಗುತ್ತೆ, ಇಲ್ಲಿ ಕಾಲೇಜ್ ಲಿಸ್ಟ್ ಅಪಿಯರ್ ಆಗುತ್ತೆ. ಆ ಕಾಲೇಜ್ ಲಿಸ್ಟ್ ಮುಂದೆ ಆಪ್ಷನ್ ಇರುತ್ತೆ ಇಲ್ಲಿ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ ಇರುತ್ತೆ. ಆಪ್ಷನ್ ನಂಬರ್ ಕೊಡಬೇಕು ಪ್ರತಿಯೊಂದು ಕಾಲೇಜ್ ಎದುರುಗಡೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಲಿಸ್ಟಲ್ಲಿ KVG ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಇದೆಯಲ್ವಾ, ಸೊ ಅಲ್ಲಿ ನಾನೇನು ಮಾಡ್ತೀನಿ, ಅದಕ್ಕೆ 1 ಅಂತ ಕೊಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಸೆಂಟ್ ಆಗ್ನೆಸ್ ಇದೆ, ಅದಕ್ಕೆ 5 ಕೊಡ್ತೀನಿ. ಸೊ ಮಿಕ್ಕಿದ ಕಾಲೇಜ್ 2, 3, 4 ಅಂತ ಕೊಡ್ತೀನಿ. ಅದಾದ ನಂತರ ಐ ಹ್ಯಾವ್ ಟು ಸೇವ್ ಆ್ಯಂಡ್ ಸಬ್ಮಿಟ್. ಅದು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿದ ಮೇಲೆ ಓಕೆ, ಈ ನಾನು 5 ಕಾಲೇಜ್ ಏನಿದೆ ಆ ಕಾಲೇಜ್ಗಳೆಲ್ಲ ಈ ಬಾಕ್ಸಲ್ಲಿ ಬಂದು ಕೂತ್ಕೊಳ್ತವೆ. ಓಕೆ, ಸೊ ಅದು ಆ್ಯಸ್ ಪರ್ ಅವರ್ ಆರ್ಡರ್. ನಾವು ಆರ್ಡರ್ನ ಮಾಡಿಫೈ ಮಾಡ್ಬೋದು, ಆಮೇಲೆ ಏನಾದರೂ ಅಡಿಷನ್ಸ್ ಮಾಡ್ಬೋದು, ಡಿಲಿಷನ್ಸ್ ಮಾಡ್ಬೋದು, ಅದೆಲ್ಲ ಮಾಡ್ಬೋದು, ಇಲ್ಲಿ ಅಪ್ಡೇಟ್ ಮಾಡ್ಬೋದು ಆಮೇಲೆ. ಓಕೆ, ಸೊ ಅದಾದ ನಂತರ ನಥಿಂಗ್ ಸಬ್ಮಿಷನ್ ಆ ಥರ ಏನಿಲ್ಲ ಇಲ್ಲಿ. ಜಸ್ಟ್ ಏನಾದರೂ ಚೇಂಜಸ್ ಇದ್ದರೆ
ಯು ಕ್ಯಾನ್ ಜಸ್ಟ್ ಡೂ ಎಡಿಟಿಂಗ್, ಅಡಿಷನ್ಸ್, ಡಿಲಿಷನ್ಸ್ ಮಾಡೋದು, ಜಸ್ಟ್ ಅಪ್ಡೇಟ್ ಅಂತ ಕೊಡೋದಷ್ಟೇ. ಓಕೆ, ಸೊ ಇದನ್ನು ಎನಿವೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ, ಯಾಕಂದರೆ ಸರ್ವರ್ ಬ್ಯುಸಿ ಇದೆ ಇನ್ನು. ಸೊ ಅಪ್ ಟು ಹಿಯರ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಮೀನ್ ಟೈಮ್ ನೀವೇನು ಮಾಡ್ತೀರಾ, ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ನೆಕ್ಸ್ಟ್ ಪ್ರಾಸೆಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಓಕೆ, ಸೊ ಲಾಗೌಟ್ ಮಾಡಿದರೆ ಮತ್ತೆ ಇದೇ ಪೇಜ್ ಓಪನ್ ಆಗುತ್ತೆ. ನೀವು ನೆಕ್ಸ್ಟ್ ಲಾಗಿನ್ ಆಗುವಾಗ ಆ ಲಿಂಕ್ನ ಕ್ಲಿಕ್ ಮಾಡಬೇಕು, ಆಮೇಲೆ ನಿಮ್ಮ PGCET ನಂಬರ್ ಹಾಕಬೇಕಿಲ್ಲಿ, ಆಮೇಲೆ ಕ್ಯಾಪ್ಚಾ ಕೋಡ್ ಹಾಕಿ, ಆಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಟೈಮ್ ನೀವು ಏನು ಮಾಡಬೇಕಾಗಿರೋದು, ಜಸ್ಟ್ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಸೀಕ್ರೆಟ್ ಕೀ ಕೋಡ್ ಹಾಕಬೇಕು, ಪಾಸ್ವರ್ಡ್ ಹಾಕಿ ಲಾಗಿನ್ ಕ್ಲಿಕ್ ಮಾಡಬೇಕು. ಸೊ ಅದಾದ ನಂತರ ಸೇಮ್ ದಟ್ ಪೇಜ್ ವಿಲ್ ಓಪನ್. ಓಕೆ, ಸೊ ವಿಲ್ ಕಂಟಿನ್ಯೂ ದಿಸ್ process in the next video. Thank you so much and have a good time.